ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಬ್ಯಾಂಕ್ ವ್ಯವಹಾರಗಳಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ಕಾರಣ ಗ್ರಾಹಕರಿಗೆ ಸಾಕಷ್ಟು ತೊಂದರೆಗಳಾಗಿತ್ತು ಅನ್ನೋ ಕಾರಣಕ್ಕಾಗಿ. ಅದರಲ್ಲೂ ಪ್ರಮುಖವಾಗಿ ನಾವು ಬ್ಯಾಂಕ್ಗಳಿಗೆ ಚೆಕ್ ಅನ್ನ ಹಾಕಿದಾಗ ನಮಗೆ ಇಮಿಡಿಯೇಟ್ ಆಗಿ ಅಮೌಂಟ್ ಬರ್ತಿರ್ಲಿಲ್ಲ. ಒಂದು 2-3 ದಿನ ಟೈಮನ್ನು ತೆಗೆದುಕೊಳ್ತಾ ಇತ್ತು. ಆದರೆ ನಮಗೆ ಎಮರ್ಜೆನ್ಸಿಯಾಗಿ ಹಣ ಬೇಕಾದಂಥ ಸಂದರ್ಭಗಳಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಚೆಕ್ ಹಾಕ್ತೀವಿ, ಬಟ್ ನಮಗೆ ಇಮಿಡಿಯೇಟ್ ಆಗಿ ಹಣ ಸಿಗಲ್ಲ. ಈ ಒಂದು ಸಮಸ್ಯೆಯನ್ನ ಅರಿತಂಥ RBI ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನ ತಂದಿದೆ. ಏನಪ್ಪಾ ಅಂತಂದ್ರೆ, ನೀವು ಯಾವತ್ತು ಬ್ಯಾಂಕಿಗೆ ಚೆಕ್ ಅನ್ನ ಹಾಕ್ತಿರೋ ಆವತ್ತೇ ಆ ಚೆಕ್ ಕ್ಲಿಯರ್ ಆಗುತ್ತೆ. ಆಮೇಲೆ ಚೆಕ್ ಹಾಕಿದ ನಂತರ ಕ್ಲಿಯರ್ ಆದ ತಕ್ಷಣ ನಿಮ್ಮ ಅಕೌಂಟ್ಗೆ ಹಣ ಬಂದು ಬೀಳತ್ತೆ. ಎಸ್, ಇದೀಗ ನೋಡಿ, ಬ್ಯಾಂಕ್ ವ್ಯವಹಾರ ಕ್ಷೇತ್ರದಲ್ಲಿ ಇದೀಗ ಈ ಹೊಸ ಬದಲಾವಣೆ ಇದೆಯಲ್ಲ, ಈ ಬದಲಾವಣೆ 2 ಹಂತಗಳಲ್ಲಿ ಜಾರಿಗೆ ಬರ್ತಾ ಇದೆ. ಹಾಗಿದ್ರೆ ಮೊದಲ ಹಂತದಲ್ಲಿ ಏನು ಬದಲಾವಣೆ ಅಂತಂದ್ರೆ, ಇದು ಅಕ್ಟೋಬರ್ 4ರಿಂದಲೇ ಜಾರಿಗೆ ಬರ್ತಾ ಇದೆ. ಅಂದ್ರೆ ಈಗ ಆಲ್ರೆಡಿ ಈ ಒಂದು ನಿಯಮ ಏನಿದೆ ನಿನ್ನೆಯಿಂದ ಶುರುವಾಗಿರುವಂಥದ್ದು, ಅಂದ್ರೆ ಅಕ್ಟೋಬರ್ 4ನೇ ತಾರೀಕಿಂದ ಶುರುವಾಗಿರುವಂಥದ್ದು. ನೋಡಿ, ಈಗಾಗಲೇ ಈ ಒಂದು ಬ್ಯಾಂಕ್ ವ್ಯವಹಾರದಲ್ಲಿ ಆಗಿರುವಂತಹ ಬದಲಾವಣೆ ಏನಿದೆ RBI ತಂದಿರುವಂಥದ್ದು, ಇದು 2 ಹಂತದಲ್ಲಿ ಜಾರಿಗೆ ಬರ್ತಾ ಇದೆ. ಮೊದಲನೇ ಹಂತದಲ್ಲಿ ಅಕ್ಟೋಬರ್ 4ರಿಂದಲೇ ಜಾರಿಗೆ ಬಂದಿದೆ. ಅದರಂತೆ ಸಂಜೆ 7 ಗಂಟೆ ಒಳಗೆ ಚೆಕ್ ಅನ್ನ ಸಂಬಂಧಪಟ್ಟ ಬ್ಯಾಂಕ್ಗಳು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು. ಇದು ಬ್ಯಾಂಕ್ಗಳಿಗೆ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ನಲ್ಲಿ 100 ಜನ ಚೆಕ್ ಅನ್ನ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಇವತ್ತಿಗೆ 100 ಜನ ಚೆಕ್ ಅನ್ನ ಹಾಕಿದ್ದಾರೆ. ಆದರೆ ಬ್ಯಾಂಕ್ನವ್ರ ಜವಾಬ್ದಾರಿ ಏನು? ಇಷ್ಟು ದಿನ ಏನಾಗಿತ್ತು, ಅವರು ಸಮಯ ಆದಾಗ ಅಥವಾ ಒಂದು ದಿನಕ್ಕೆ ಇಷ್ಟು ಚೆಕ್ಕನ್ನು ಕ್ಲಿಯರ್ ಮಾಡೋಣ ಅನ್ನುವಂಥ ಅರ್ಥದಲ್ಲಿ ಅವರು ಇವತ್ತು ಒಂದು 10 ಚೆಕ್ ಕ್ಲಿಯರ್ ಮಾಡಿದ್ರೆ ನಾಳೆ ಇನ್ನೊಂದು 10 ಚೆಕ್ಕನ್ನು ಕ್ಲಿಯರ್ ಮಾಡ್ತಾ ಇದ್ರು. ಹೀಗೆ ನಮ್ಮ ಅಕೌಂಟಿಗೆ ಬರೋಷ್ಟೊತ್ತಿಗೆ 2-3 ದಿನ ಲೇಟ್ ಆಗ್ಬೋದು, ಅಥವಾ ಒಂದು ವಾರ ಕೂಡ ಲೇಟ್ ಆದರೂ ಆಗಬಹುದಾಗಿತ್ತು. ಇದು ಬ್ಯಾಂಕ್ಗಳಿಗೆ ಇದ್ದಂಥ ರಿಲೀಫ್. ಆದರೆ ಇದರಿಂದ ಗ್ರಾಹಕರಿಗೆ ಖಂಡಿತವಾಗ್ಲೂ ತೊಂದರೆ ಆಗ್ತಾ ಇತ್ತು. ಯಾಕಂದರೆ ಇಮಿಡಿಯೇಟ್ ಆಗಿ ನಮ್ಗೆ ಹಣ ಬೇಕು, ನಮ್ಮ ಹತ್ರ ಹಣ ಇದೆ, ಚೆಕ್ ಇದೆ, ಆದರೂ ನಮಗೆ ಇಮಿಡಿಯೇಟ್ ಆಗಿ ಹಣ ಸಿಗ್ತಾ ಇಲ್ಲ ಅನ್ನೋ ಒಂದು ಅಳುಕು ಗ್ರಾಹಕರಲ್ಲಿತ್ತು. ಇಲ್ಲಿ ಮುಖ್ಯವಾಗಿ ವ್ಯವಹಾರ ಅಂತ ಬಂದಾಗ ಗ್ರಾಹಕರ ಸೇವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಗ್ರಾಹಕರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಗ್ರಾಹಕರಿಗೆ ಸಂತೋಷ ಪಡಿಸುವಂಥ ವ್ಯವಹಾರಗಳು ನಡೆದಾಗ ಮಾತ್ರ ಗ್ರಾಹಕರು ಹೆಚ್ಚು ಹೆಚ್ಚು ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ತಾರೆ, ಮತ್ತೆ ಅವರು ಖುಷಿಯಿಂದ ವ್ಯವಹಾರದಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಗ್ರಾಹಕರ ಒಂದು ಬೇಡಿಕೆ ಬಹಳ ಮುಖ್ಯ ಆಗುತ್ತೆ ಈ ವ್ಯಾವಹಾರಿಕ ಕ್ಷೇತ್ರದಲ್ಲಿ. ಅದು ಬ್ಯಾಂಕ್ ಕ್ಷೇತ್ರ ಆಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರ ಆಗಿರ್ಬೋದು. ಈ ಬ್ಯಾಂಕ್ ಕ್ಷೇತ್ರದಲ್ಲಿ ಚೆಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿದ್ವಿ ಇಷ್ಟು ದಿನ. ಆದರೆ ಇನ್ನು ಮುಂದೆ ಗ್ರಾಹಕರಿಗೆ ಆ ಸಮಸ್ಯೆಗಳು ಇರೋದಿಲ್ಲ. ಮೊದಲನೇ ಹಂತದಲ್ಲಿ ಬ್ಯಾಂಕ್ಗಳು ಚೆಕ್ಕನ್ನು ಹಾಕಿದಾಗ ಆವತ್ತೇ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥ ಒಂದು ಇನ್ಸ್ಟ್ರಕ್ಷನ್ ಇದೆ. ಇಲ್ಲ ಅಂತಂದರೆ ಸ್ವಯಂ ಆಗಿ ಸ್ವೀಕೃತವಾಗಿ ಹಣ ಪಾವತಿ ಆಗಲಿದೆ. ಅಂದರೆ ನೀವು ಬ್ಯಾಂಕ್ಗೆ ಚೆಕ್ ಹಾಕಿರ್ತೀರಾ, ಆ ಚೆಕ್ಕನ್ನು ಅವರು ರಿಸೀವ್ ಮಾಡ್ಕೊಂಡಿರ್ತಾರೆ, ಬಟ್ ಹಣ ಟ್ರಾನ್ಸಾಕ್ಷನ್ ಆಗಿರಲ್ಲ. ಈ ಥರ ಕೂಡ ಆಗಿರುತ್ತೆ. ಆವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸ್ವಯಂ ಆಗಿ ಹಣ ನಿಮ್ಮ ಅಕೌಂಟಿಗೆ ಬರುತ್ತೆ ಅನ್ನುವಂಥ ಒಂದಷ್ಟು ಸಿಸ್ಟಮ್ಯಾಟಿಕ್ ಆಗೂ ಕೂಡ ಇದೆಲ್ಲವನ್ನ ಬದಲಾವಣೆ ಮಾಡಲಾಗಿದೆ ಅನ್ನುವಂಥದ್ದು. ಆಮೇಲೆ 2ನೇ ಹಂತದಲ್ಲಿ ಜನವರಿ 3ರಿಂದ ಜಾರಿಗೆ ಬರ್ತಾ ಇದೆ. ಈಗ ಮೊದಲನೇ ಹಂತ ಜಾರಿಯಲ್ಲಿದೆ, ಇನ್ನು 2ನೇ ಹಂತ ಜನವರಿ 3ನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ. ಅದರಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ, 3 ಗಂಟೆಯ ಒಳಗೆ ಚೆಕ್ಗಳನ್ನು ಸಂಬಂಧಿಸಿದ ಬ್ಯಾಂಕ್ಗಳು ಸ್ವೀಕೃತ ಅಥವಾ ತಿರಸ್ಕೃತ ಅಂಥೇಳಿ ಖಚಿತಪಡಿಸಬೇಕಿದೆ. ಇದು 2ನೇ ಹಂತ. ನೋಡಿ, 2ನೇ ಹಂತದಲ್ಲಿ ಜನವರಿ 3ನೇ ತಾರೀಕಿಂದ ಜಾರಿಗೆ ಬರ್ತಾ ಇರುವಂಥದ್ರಲ್ಲಿ ನೀವು 3 ಗಂಟೆ ಒಳಗೆ ಚೆಕ್ಗಳನ್ನು ಸಂಬಂಧಿಸಿದ ಬ್ಯಾಂಕ್ಗಳು ಸ್ವೀಕೃತ ಅಥವಾ ತಿರಸ್ಕೃತ ಅಂತ ಹೇಳಿ ಖಚಿತಪಡಿಸಬೇಕು. ಬ್ಯಾಂಕ್ಗಳಿಗೆ ನೀವು ಚೆಕ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಮೊದಲನೇ ಹಂತದಲ್ಲಿ 7 ಗಂಟೆ ಒಳಗಾಗಿ ಬ್ಯಾಂಕ್ಗಳು ಚೆಕ್ಗಳನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ ಇದ್ದರೆ, ಇಲ್ಲಿ ಚೆಕ್ಗಳನ್ನು ಸಂಬಂಧಿಸಿದ ಬ್ಯಾಂಕ್ಗಳು ಸ್ವೀಕೃತಿ ಅಥವಾ ತಿರಸ್ಕೃತ, ನಾವು ಹಾಕಿರುವಂಥ ಚೆಕ್ ಏನಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಥವಾ ಅದು ರಿಜೆಕ್ಟ್ ಆಗಿದೆ ಅನ್ನೋದನ್ನ ಅವರು ಹೇಳೋಕೆ ಸಮಯ ಬೇಕಲ್ವ. ಹಾಗಾಗಿ ಅದು 3 ಗಂಟೆಯ ಒಳಗೆ ಆಗಬೇಕು ಅನ್ನುವಂಥದ್ದನ್ನ ಇಲ್ಲಿ 2ನೇ ಹಂತವಾಗಿ ಹೇಳಲಾಗಿರುವಂಥದ್ದು. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 3 ಗಂಟೆ ಒಳಗೆ ಚೆಕ್ಗಳನ್ನ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಥವಾ ಇಲ್ಲ ಅನ್ನೋದನ್ನ ಗ್ರಾಹಕರಿಗೆ ಖಚಿತವಾಗಿ ಹೇಳಬೇಕು. ಸೊ ಇಲ್ಲಿ ಬ್ಯಾಂಕ್ಗಳಿಗೆ ಒಂದು ರೀತಿಯಾಗಿ ಸವಾಲ್ ಆಗಿರುವಂಥದ್ದು ಈ 2 ಬದಲಾವಣೆಗಳು. ಬ್ಯಾಂಕ್ಗಳು ತಮ್ಮ ಒಂದು ಅನುಕೂಲಕ್ಕಾಗಿ ಇಷ್ಟು ದಿನ ಕೆಲಸ ಮಾಡಿದ್ವು. ಬ್ಯಾಂಕ್ನಲ್ಲಿ ಸಮ್ಟೈಮ್ಸ್ ಬೇರೆ ಥರದ ಇಶ್ಯೂಗಳಿರ್ಬೋದು, ಅಥವಾ ಎಂಪ್ಲಾಯೀಸ್ ಕಡಿಮೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವ್ಯವಹಾರಗಳು ಇರಬಹುದು. ಆದರೆ
ಆ ಎಲ್ಲ ಕಾರಣಗಳಿಂದಾಗಿ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಬದಲಾವಣೆಯನ್ನ RBI ತಂದಿರುವಂಥದ್ದು. ಇದು ಬ್ಯಾಂಕ್ಗಳಿಗೆ ಒಂದು ರೀತಿ ಒತ್ತಡವೂ ಆಗತ್ತೆ, ಜೊತೆಗೆ ಇನ್ ಟೈಮ್ಗೆ ಚೆಕ್ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಅಕೌಂಟ್ಗೆ ಹಣ ಬರೋದು ಕೂಡ ಗ್ರಾಹಕರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಜವಾಬ್ದಾರಿ ಬ್ಯಾಂಕಿನವರದ್ದು. ಹಾಗಾಗಿ ಅದನ್ನು ಅವರು ಸರಿಯಾಗಿ ನಿಭಾಯಿಸಬೇಕಾಗಿರುವಂಥ ಒತ್ತಡ ಕೂಡ ಅವರ ಮೇಲೆ ಇರುವಂಥದ್ದು. ಹಾಗಿದ್ರೆ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ಸಿಸ್ಟಮ್ ಮೊದಲನೇ ಹಂತ ಮತ್ತು ಎರಡನೇ ಹಂತ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಬಂದಾಗ, ಬ್ಯಾಂಕಿಂಗ್ ನೆಟ್ವರ್ಕ್ಗಳು ಚೆಕ್ ಟ್ರಂಕೇಶನ್ ಅಂತ ಹೇಳಿ ನಾವೇನು ಕರಿತೀವಿ, ಟ್ರಂಕೇಶನ್ ಸಿಸ್ಟಮ್, ಈ ಒಂದು ಡಿಜಿಟಲ್ ವ್ಯವಸ್ಥೆ ಮೂಲಕ ಸಂಬಂಧಪಟ್ಟಂಥ ಬ್ಯಾಂಕ್ಗೆ ಚೆಕ್ಗಳನ್ನು ಸ್ಕ್ಯಾನ್ ಮಾಡಿ ಕಳುಹಿಸಿ ಕೊಡ್ತವೆ. ನೋಡಿ, ಸ್ಕ್ಯಾನಿಂಗ್ ವ್ಯವಸ್ಥೆ ಮೂಲಕ ಈ ಒಂದು ಬದಲಾವಣೆಯನ್ನು ತರಲಾಗಿರುವಂಥದ್ದು. ಅಂದರೆ ಈಗ ಬೆಳಗಿನ ಬ್ಯಾಚ್ ಆಗಿರ್ಬೋದು, ಮಧ್ಯಾಹ್ನದ ಬ್ಯಾಚ್ ಆಗಿರ್ಬೋದು, ಸಂಜೆ ಬ್ಯಾಚ್, ಅಂದರೆ 3 ಬ್ಯಾಚ್ಗಳಿರುತ್ತೆ ಅಂತ ಇಟ್ಕೊಳ್ಳಿ. ಹೀಗೆ ಹಂತ ಹಂತವಾಗಿ ಚೆಕ್ಗಳನ್ನು ಗ್ರಾಹಕರು ಯಾವ ಬ್ಯಾಂಕಿನ ಚೆಕ್ಕನ್ನು ಕೊಟ್ಟಿದ್ದಾರೋ ಆ ಬ್ಯಾಂಕಿಗೆ ಕಳುಹಿಸಿ ಕೊಡಲಾಗುತ್ತದೆ ಸ್ಕ್ಯಾನ್ನ ಮುಖಾಂತರ. ಅದಕ್ಕೊಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವರು. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ. ಆ ಹಂತದ ಒಳಗಾಗಿ ಯಾವ್ಯಾವ ಬ್ಯಾಂಕಿಗೆ ಎಷ್ಟೆಷ್ಟು ಚೆಕ್ಕನ್ನು ಕಳಿಸ್ಬೇಕು ಅನ್ನೋದನ್ನ ಸ್ಕ್ಯಾನ್ ಮುಖಾಂತರವೇ ಕಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಅದು ಸಿಸ್ಟಮ್ಯಾಟಿಕ್ ಆಗೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಅಂದರೆ ಕಂಪ್ಯೂಟರ್ ಸಿಸ್ಟಮ್ಗಳನ್ನು ಕೂಡ ಅವರು ಬದಲಾವಣೆ ಮಾಡಿಕೊಂಡಿದ್ದಾರೆ. ಇದರಿಂದ ಚೆಕ್ಗಳ ಕ್ಲಿಯರಿಂಗ್ ಪ್ರಕ್ರಿಯೆ ಏನಿದೆ ಅದು ವಿಳಂಬ ಆಗ್ತಾ ಇತ್ತು. ಇದಕ್ಕೆ ಪರಿಹಾರವಾಗಿ RBI ಇದೀಗ CTS ಅನ್ನ ನಿರಂತರ ಕ್ಲಿಯರಿಂಗ್ ವ್ಯವಸ್ಥೆಯಾಗಿ ರೂಪಾಂತರಗೊಳಿಸಿದೆ. ಅಂದರೆ ನಾವು ಇಷ್ಟೊತ್ತು ಹೇಳಿದ್ದೇನಿತ್ತಲ್ಲ, ಇಷ್ಟು ದಿನ ಆ ಒಂದು ವ್ಯವಸ್ಥೆ ಇತ್ತು, ಬಟ್ ಇದೀಗ ಇದು ನಿರಂತರವಾಗಿ ನಡಿಬೇಕಾಗಿರುವಂಥ ಒಂದು ಪ್ರೊಸೀಜರ್ ಅನ್ನುವಂಥ ಒಂದು ನಿಯಮವನ್ನು ಕಡ್ಡಾಯ ಮಾಡಿದೆ. ಆ ರೀತಿಯಾಗಿ ಸಿಸ್ಟಮನ್ನು ಚೇಂಜ್ ಮಾಡಿದೆ. ಇದರ ಅಡಿ ಬ್ಯಾಂಕ್ಗಳಿಗೆ ಚೆಕ್ಕನ್ನು ಕೊಟ್ಟ ತಕ್ಷಣ ಅವುಗಳನ್ನು ಕ್ಲಿಯರೆನ್ಸ್ಗಾಗಿ ಕಳುಹಿಸಲಾಗುತ್ತೆ. ಅಂದರೆ ಇಮಿಡಿಯೇಟ್ ಎಲ್ಲವೂ ಕೂಡ ಕೆಲಸ ಆಗತ್ತೆ. ಅಂದರೆ ಕಂಟಿನ್ಯೂ ಆಗಿ ಈ ಕೆಲಸಗಳಾಗಬೇಕು ಅನ್ನುವಂಥ ಒಂದು ನಿಯಮ. ಅಲ್ಲಿ ಎಲ್ಲೂ ಕೂಡ ಡ್ರಾಪ್ ಆಗುವಂಥದ್ದು, ಒಂದಷ್ಟು ಚೆಕ್ ಕ್ಲಿಯರ್ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ, ಮತ್ತು ನಾಳೆ ತೆಗೆದುಕೊಳ್ತಾರೆ, ಆ ಥರದ್ದೆಲ್ಲವೂ ಹಿಂದೆ ಇತ್ತು. ಬಟ್ ಈಗ ಹಾಗಾಗಲ್ಲ. ಒಂದು ಕಂಟಿನ್ಯೂಟಿ ಆಗಿರಬೇಕು. ನೀವು ಒಂದೇ ದಿವಸದಲ್ಲಿ ಬ್ಯಾಂಕಿಗೆ ಎಷ್ಟು ಚೆಕ್ ಬರುತ್ತೋ ಅಷ್ಟು ಚೆಕ್ಕನ್ನು ಕ್ಲಿಯರ್ ಮಾಡೋ ಜವಾಬ್ದಾರಿ, ಆಯಾ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಥ ಚೆಕ್ಗಳನ್ನು ಕಳಿಸುವಂಥ ಜವಾಬ್ದಾರಿ ಬ್ಯಾಂಕ್ನವರದ್ದೇ ಆಗಿರುತ್ತೆ. ಈ ಕೆಲಸ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ನಿರಂತರವಾಗಿ ನಡೆಯುತ್ತೆ. ನೋಡಿ, ನಾನು ಆಗಲೇ ಹೇಳಿದೆ, ಮಧ್ಯದಲ್ಲೆಲ್ಲೂ ಕೂಡ ಬ್ರೇಕ್ ಆಗೋ ಆಗಿಲ್ಲ. ನೀವು ಎಷ್ಟೇ ಚೆಕ್ ಬರಲಿ ಬ್ಯಾಂಕಿಗೆ, ಅಷ್ಟು ಚೆಕ್ಗಳು ಕ್ಲಿಯರ್ ಆಗಬೇಕು ಅಂದರೆ ಅಲ್ಲಿ ಕೆಲಸ ಕಂಟಿನ್ಯೂ ಆಗಿ ನಡಿಬೇಕು. ಆ ಥರದ ಒಂದು ಸಿಸ್ಟಮ್ ಇದ್ದಾಗ ಮಾತ್ರ ಇಡೀ ದಿನ ಬ್ಯಾಂಕಿಗೆ ಬಂದಿರುವಂಥ ಚೆಕ್ಗಳು ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಆ ಪೆಂಡಿಂಗ್ ಉಳ್ಕೊಳ್ಳೋದ್ರಿಂದಲೇ ಗ್ರಾಹಕರಿಗೆ ಸರಿಯಾದ ಸಮಯಕ್ಕೆ ಹಣ ತಲುಪ್ತಾ ಇರಲಿಲ್ಲ. ಸೊ ಈ ಬದಲಾವಣೆ ನಿಜಕ್ಕೂ ನಮ್ಮೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರ. ಇನ್ನು ಪ್ರತಿಯೊಂದು ಗಂಟೆಗೊಮ್ಮೆ ಚೆಕ್ಗಳಿಗೆ ಸಂಬಂಧಿಸಿದಂಥ ಹಣದ ಸೆಟಲ್ಮೆಂಟ್ ಆಗುತ್ತೆ. ಈಗ ಕಂಟಿನ್ಯೂಸ್ ಆಗಿ ಚೆಕ್ ಕ್ಲಿಯರೆನ್ಸ್ ಪ್ರೊಸೀಜರ್ ನಡೀತಾ ಇದೆ ಅಂದಾಗ, ಒಂದು ಚೆಕ್ ಪಾಸ್ ಆಗಿದೆ ಅಂದಾಗ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟಿಗೆ ಹಣ ಹೋಗಬೇಕು. ಗೊತ್ತಿಲ್ಲ, ನೀವು ಚೆಕ್ ಹಾಕಿದ ಅರ್ಧ ಗಂಟೆ ಒಳಗಡೆ ಕೂಡ ನಿಮ್ಗೆ ಹಣ ಬರ್ಬೋದು, 1 ನಿಮಿಷಕ್ಕೂ ಕೂಡ ಬರ್ಬೋದು. ಸೊ ಹಾಗೆ ಕಂಟಿನ್ಯೂ ಆಗಿ ಕೆಲಸ ನಡೆಯೋದ್ರಿಂದ ಬೇಗ ಬೇಗ ಹಣ ಕೂಡ ಸೆಟಲ್ಮೆಂಟ್ ಆಗುತ್ತೆ, ಯಾವುದು ಕೂಡ ಪೆಂಡಿಂಗ್ ಉಳ್ಕೊಳ್ಳಲ್ಲ. ಅಂದರೆ ಕೆಲವೇ ಗಂಟೆಗಳಲ್ಲಿ ಚೆಕ್ ಕ್ಲಿಯರ್ ಆಗುತ್ತೆ, ಕೆಲವೇ ಗಂಟೆಗಳಲ್ಲಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಅನ್ನುವಂಥ ಒಂದು ಸಿಸ್ಟಮ್. ಈ ಹೊಸ ವ್ಯವಸ್ಥೆ ಜಾರಿಯಾದ ಬಳಿಕ ಚೆಕ್ ಕೊಡುವವರು ತಮ್ಮ ಖಾತೆಯಲ್ಲಿ ಅಗತ್ಯವಿದ್ದಷ್ಟು ಹಣ ಇರುವಂತೆ ನೋಡ್ಕೊಳ್ಬೇಕು. ನೋಡಿ, ಇದು ಬಹಳ ಒಳ್ಳೆ ಪಾಯಿಂಟ್. ಚೆಕ್ ಏನೋ ಕೊಟ್ಬಿಡ್ತೀರಾ, ಡೇಟ್ ಕೂಡ ಕೊಟ್ಬಿಡ್ತೀರಾ, ಚೆಕ್ ಇಂಥ ದಿವಸ ನೀವು ಚೆಕ್ ಅನ್ನ ಬ್ಯಾಂಕಿಗೆ ಹಾಕಿ ಅಂತ ಹೇಳಿ. ಬಟ್ ನೀವು ಅವತ್ತೇ ಹಾಕಿದ್ರೆ ಅವತ್ತೇ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ಆದರೆ ಕೆಲವೊಮ್ಮೆ ಏನು ಮಾಡಿಬಿಡ್ತಾರೆ ಅಂತಂದರೆ, ಡೇಟ್ ಕೊಟ್ಟಿರ್ತೀವಿ ಬಟ್ ಅಕೌಂಟ್ನಲ್ಲಿ ಹಣ ಇರಲ್ಲ. ಈ ರೀತಿ ಆದಾಗ ಚೆಕ್ ಬೌನ್ಸ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ನಿಯಮ ಕೂಡ ಕಡ್ಡಾಯ. ಚೆಕ್ ಕೊಡುವಂಥವ್ರು ನಿಮ್ಮ ಅಕೌಂಟ್ನಲ್ಲಿ ಕರೆಕ್ಟಾಗಿ ಹಣ ಇರುವ ಹಾಗೆ ನೋಡ್ಕೊಳ್ಬೇಕಾಗಿರುವಂಥದ್ದು ನಿಮ್ಮದೇ ಜವಾಬ್ದಾರಿ. ಹೀಗಾದರೆ ಮಾತ್ರ ಚೆಕ್ ಬೌನ್ಸ್ ಆಗುವ ಅಪಾಯದಿಂದ ನಾವು ಪಾರಾಗಬಹುದು. ಇಲ್ಲ ಅಂದರೆ ಚೆಕ್ ಬೌನ್ಸ್ ಕೇಸ್ಗಳನ್ನು ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಬ್ಯಾಂಕ್ಗಳು ಕೊಟ್ಟಿದ್ದಾವೆ. ಯಾಕೆ ಈ ಬದಲಾವಣೆ ಅಂತಂದರೆ, ಒಂದು ನೋಡಿ, ಸಾಕಷ್ಟು ಪ್ರಕರಣಗಳು, ಚೆಕ್ ಕ್ಲಿಯರೆನ್ಸ್ ಪ್ರಕರಣಗಳು ಮತ್ತು ಚೆಕ್ ಬೌನ್ಸ್ ಪ್ರಕರಣಗಳು ಕೋರ್ಟ್ನಲ್ಲಿದೆ. ಬ್ಯಾಂಕ್ಗಳು ಸಾಕಷ್ಟು ಕೇಸ್ಗಳನ್ನು ಎದುರಿಸ್ತಿದ್ದಾರೆ. ಯಾರು ಚೆಕ್ ಬೌನ್ಸ್ ಕೇಸ್ಗಳನ್ನು ಹೆಚ್ಚಾಗಿ ಹಾಕಿದಾರೋ ಅವ್ರಿಗೆ ಹಣ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಅವರ ಒಂದು ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಪ್ರತಿದಿನ ಕೋರ್ಟು ಕಚೇರಿ
ಅಂಥೇಳಿ ಅಲಿಬೇಕಾದಂಥ ಪರಿಸ್ಥಿತಿ ಇದೆ. ಜೊತೆಗೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಚೆಕ್ ಬೌನ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನ ಕಡಿಮೆ ಮಾಡಬೇಕು ಅಂತಂದಾಗ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕಾಗತ್ತೆ. ಹಾಗಾಗಿ RBI ಈ ಒಂದು ಹೊಸ ಬದಲಾವಣೆಯನ್ನು ತಂದಿದೆ. ಸೊ ಇನ್ನು ಮುಂದೆ ಚೆಕ್ ವ್ಯವಹಾರ ಮಾಡುವಂಥವರು ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವಾಗ ಬೇಕಾದರೂ ನೀವು ಹೋಗಿ ಚೆಕ್ಕನ್ನು ಬ್ಯಾಂಕಿಗೆ ಹಾಕಬಹುದು. ಹಾಕಿದ ಅಂದೇ ನೀವು ಇವತ್ತು ಚೆಕ್ ಹಾಕಿದ್ರೆ ಇವತ್ತೇ ನಿಮ್ಮ ಅಕೌಂಟಿಗೆ ಅಷ್ಟು ಅಮೌಂಟ್ ಬರುತ್ತೆ. ನಾಳೆ ಚೆಕ್ ಹಾಕಿದ್ರೆ ನಾಳೆಗೆ ಅಮೌಂಟ್ ಬರುತ್ತೆ. ಕಾಯಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಈ ಒಂದು ಬದಲಾವಣೆಯ ಒಂದು ದಾರಿ. ಜೊತೆಗೆ ಈ ಒಂದು ಬದಲಾವಣೆ ಏನಿದೆ, ಈ ಬದಲಾವಣೆ ಸಾಕಷ್ಟು ಸಮಸ್ಯೆಗಳಿಂದ ನಮಗೆ ಮುಕ್ತಿಯನ್ನು ಕೂಡ ಕೊಡ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಬ್ಯಾಂಕ್ನವರು ಕೂಡ ಬಹಳ ಕೇರ್ಫುಲ್ ಆಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ನಿಮಗೆ ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಆದರೆ ನೀವು ಈ ಪ್ರೆಷರ್ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಗ್ರಾಹಕರಿಗೆ ಒಂದು ಚೆಕ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ರಿಲೀಫ್ ಅನ್ನೋದು ಸಿಗುತ್ತೆ.